ಮೇಡಮ್ ಅವ್ರು ಹೇಳಿದ ಮಾತ್ರ ತಪ್ಪೈತಿ. ಖಾಲಿ ಆದಾಗ ನಾವು ಇಂಡೆಂಟ್ ಅವಾಗ ಬಂದು 2-3 ದಿನ ತಡ ಆದಾಗ ಹೊರಗೆ ಬರ್ಕೊಡ್ತೀವಿ ಅಂತಂದ್ರೆ ಹೊರಗೆ ಬರೀಲಿಕ್ಕತ್ತಾರ ಅಂತ ಅರ್ಥ. ಅವ್ರು ಹೇಳಿದ್ ನಾನು ಹೇಳ್ತೇವೆ ಮಾಡಬೇಡ್ರಿ. ಹಾಗೆ ಇಲ್ಲೊಂದು ಕ್ಯಾಮ್ರಾ ಹಾಕ್ರಿ, ಯಾಕಂದ್ರೆ ಇಲ್ಲೇ ತೊಂದರೆ ಆಗೋದು ನಮ್ದು ಅಲ್ಲ. ಇಲ್ಲಿ ಹಾಕ್ಬೇಕ್ರಿ ಪೇಷಂಟ್ ಹತ್ರ, ಅವಾಗ ಗೊತ್ತಾಗ್ತದ್ರಿ ನೀವು ಕೊಡ್ತಿದ್ದೀರಾ ಇಲ್ಲ ಅಂತ ಎಲ್ಲನೂ ಅವಾಗೇ ಗೊತ್ತಾಗ್ತದೆ. ನಂಗೆ ಇಲ್ಲೊಂದು ಕ್ಯಾಮ್ರಾ ಹಾಕ್ಬಿಟ್ಟು ನನಗೆ ರಿಪೋರ್ಟ್ ಮಾಡಿರಿ. ಯಾಕೆಂದರೆ ಎಲ್ಲ ಆಸ್ಪತ್ರೆಗಳಲ್ಲಿ ಕಂಪ್ಲೇಂಟ್ ಮಾಡೋದು ನೋಡಿ. ಅವ್ರು ಕಂಪ್ಲೇಂಟ್ ಯಾಕೆ ಮಾಡಬೇಕು? ನೀವು ಕರೆಕ್ಟಾಗಿದ್ದರೆ ಅವ್ರು ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಅವ್ರು ಸುಳ್ಳು ಅಪವಾದನೂ ಹೊರಿಸ್ಬಾರ್ದು. ಮೇಡಮ್ ಅವ್ರ ಮತ್ತೆ ಬಂದಿಸ್ಕೊಟ್ಟಾರಿ ನನಗೆ ಇಲ್ಲೇ ಡಾಕ್ಟ್ರ್ ಇಲ್ಲೇ ಅದಾರ್ರಿ ಅವರು ಇಲ್ಲೇ ಒಳಗಡೆ ಇತ್ತು ಕೊಡ್ಲಾರ್ದಕ್ಕೆ ಮತ್ತೆ ಬಂದು ಕೊಟ್ಟಾರೆ ಅವ್ರು ಇಲ್ಲೇ ಅದಾರ ನೋಡ್ರಿ ಡಾಕ್ಟರ್. ಯಾರದಾರ ಡಾಕ್ಟ್ರ? ಚಸ್ಮಾದವ್ರು ಅದಾರ ನೋಡ್ರಿ ತಳ್ಳ ಅವ್ರು ಬಂದು ಮತ್ತೆ ಇಸ್ಕೊಟ್ಟಾರೆ ನಮ್ಗೆ 2 ಸಲನೂ ಹಂಗೆ ಮಾಡ್ಯಾರ. ಬ್ಲಡ್ ಚೆಕ್ ಮಾಡ್ಯಾಗ ಹಂಗೆ ಮಾಡ್ಯಾರ. ನಾ ಹೇಳಿ ನಾನು ಒಬ್ಬರು ಸೈನಿಕರಿಗೆ ಎಲ್ಲಿ ಮಾಡಾಕತ್ತೀನಿ ನಾನು ಇಲಾಖೆ ಬಂದಿರಿ ಹೇಳಿದ್ರಿ. ನಾನು ಹೇಳಿದ್ರು ಅವ್ರು ಬಂದು ಇಸ್ಕೊಟ್ಟಿನ ಕೊಟ್ಟಾರೆ ನಂಗೆ. ಗನ್ಮಗ ಇದ್ದಂದ್ರೆ ನೀವು ಇದ್ದಿದ್ದೀನಿ ಅಂತ ಹಾಕ್ತೀರಿ. ಗನ್ಮಗ ಇದ್ದೀರಿ ಅಲ್ಲವಾ? ಯಾರಾದರೂ ಇದ್ರಿ ನಾನು ನೋಡೋದು ನೋಡಿ ನನ್ನ ನೋಡೋದು. ನಿಮಗೆ ಫುಲ್ ಟ್ರೀಟ್ಮೆಂಟ್ ಏನಿರ್ತದಲ್ರಿ ಆ ಮಗಳಿಗೆ ಪ್ರತಿಯೊಂದು ಫ್ರೀ ಆಗ್ತದೆ. ನೀವು ₹1 ಖರ್ಚು ಮಾಡ್ತೀವಿ. ನೀವು ಬೇರೆ ಕಡೆ ಖರ್ಚು ಮಾಡಿದ್ರೂ ಮಗಳ ಟ್ರೀಟ್ಮೆಂಟ್ ಸಲುವಾಗಿ 80,000ದಿಂದ 1 ಲಕ್ಷ ನಿಮಗೆ ಕಂಪ್ಲೀಟ್ ಫ್ರೀ ಮಾಡಿಕೊಡ್ತಾರೆ. ಡಿಸೇಬಲ್ಡ್ ಮಗುಗೆ ಅಷ್ಟು ಫ್ರೀ ಅದ. ಆಮೇಲೆ ಅವಳಿಗೆ ಏನಾದ್ರು ಲಾಯರ್ ಇಸ್ಕೊಳ್ರಿ ಆಯ್ತು ರೀ. ಇಲ್ಲ ನಮ್ಮ ಮನೆಯಾಗಿಂದ ಯಾವುದು ನೋಡೋದು ಅಳ್ತೈತವ ನಾನೇನು ಮಾಡಿಲ್ಲವ. ನಿಮ್ಮಮ್ಮ ನೀನು ಚಾಕ್ಲೇಟ್ ಕೊಡ್ತೀನಿ. ನೀ ಅಳಬೇಡ ಯಾವ ಊರು ಅವರು? ತಾಂಡಾರಿ ಚಿಂಚಲಗಟ್ಟಿ ತಾಂಡ ಅದೇ ಬಾಗಲಕೋಟೆ. ನಮ್ಮಲ್ಲಿ ಎಫ್ಐಆರ್ ಮಾಡ್ಕೊಂಡು ಆಮೇಲೆ ಏನು ಮಾಡಿದ್ರಿ? ಕಳಿಸ್ರಿ ನನಗೆ ಯಾವುದು ನಮ್ಮ ತಂದೆಲ್ಲ ಕೊಡ್ತೀನಿ ಕಳಿಸ್ತೀನಿ ಅಂತ ಹೇಳಿ ಅವ್ನು ಸಿಗ್ತಾ ಇಲ್ಲ. ನೀವು ಒಳಗೆ ಹಚ್ಕೊಂಡಿದ್ರೆ ಕರ್ಕೊಂಡು ಕಲೆಕ್ಟರ್ ಬೇಡ. ಮಹಿಳಾ ಪೊಲೀಸ್ ಸ್ಟೇಷನ್ ಕೇಸ್ ಮಾಡಿಸ್ಬಿಟ್ಟು ಗಂಡ ಇಲ್ಲಿದ್ದಾನೆ ಕರೆಸಿ ನೋಡಿ 3 ಜನ ಮಕ್ಕಳಿದ್ದಾರೆ. ನೀವು ಏನೇ ಮಾಡಿದ್ರು ಜಡ್ಜ್ ಮುಂದೆನೇ ಮಾಡಿ ಕಾನೂನು ಪ್ರಕಾರನೇ ಕ್ರಮ ತಗೊಳ್ಳಿ. ಆಮೇಲೆ ತಂಗಿ ಜಾತಿ ಕೇಳುವುದಿಲ್ಲ. ನಿಮ್ಮ ಸಮುದಾಯಕ್ಕೆ ಸ್ಕೀಮ್ಸ್ ಎಲ್ಲ ಬರ್ತಾವಲ್ಲ